ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶ್ರೀ ಸಾಹಿ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಈ ಥರ ಬ್ಲೌಸ್ಗಳಿಗೆ ಸ್ಲೀವ್ಸ್ ಇರುತ್ತಲ್ಲ, ಇದಕ್ಕೆ ನಾನು ಗ್ರ್ಯಾಂಡಾಗಿ ವರ್ಕನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಈ ಡಿಸೈನ್ ಇದೆಯಲ್ಲ, ಇದನ್ನು ಬ್ಯಾಕ್ ನೆಕ್ಗೂ ಕೂಡ ಮಾಡ್ಕೋಬೋದು. ಹಾಗೆ ಗ್ರ್ಯಾಂಡ್ ಆಗಿರುವಂತಹ ಸೀರೆ ಬ್ಲೌಸ್ ಇರುತ್ತಲ್ಲ, ಅದಕ್ಕೂ ಕೂಡ ಟ್ರೈ ಮಾಡ್ಬೋದು. ತುಂಬಾ ಗ್ರ್ಯಾಂಡಾಗಿ ಬರುತ್ತೆ. ನೀವು ಸ್ಕಿಪ್ ಮಾಡದೆ ನೋಡಿದ್ರೆ ನಿಮಗೆ ಕಂಪ್ಲೀಟಾಗಿ ಅರ್ಥ ಆಗುತ್ತೆ ಡಿಸೈನು. ನಾನು ಒಂದು ಸ್ಲೀವ್ಸ್ ಮಾಡಿ ತೋರಿಸ್ತೀನಿ. ಇದೇ ಥರ ನೀವು 2 ಸ್ಲೀವ್ಸ್ಗಳಿಗೂ ಕಂಟಿನ್ಯೂ ಮಾಡ್ಕೋಬೋದು ಇಷ್ಟ ಆದರೆ. ಈ ಡಿಸೈನ್ ಮಾಡ್ಕೊಳ್ಳೋದಕ್ಕೆ 6 ಎಳೆ ಸಿಲ್ಕ್ ಥ್ರೆಡ್ ತೊಗೊಂಡಿದ್ದೀನಿ. ನೀವು ಸೀರೆ ಕಲರ್ ಇರುತ್ತಲ್ಲ, ಆ ಕಲರ್ ತೊಗೊಂಡು ಬ್ಲೌಸ್ಗಳಿಗೆ ಹಾಕ್ಕೊಳ್ಳಿ, ಹೈಲೈಟ್ ಆಗಿ ಕಾಣಿಸುತ್ತೆ. ಹಾಗೆ ಕ್ರೋಶಾ ನೀಡಲ್ ಬಂದು 0.75 mm ಈ ನೀಡಲನ್ನು ಯೂಸ್ ಮಾಡ್ಕೋತಿದ್ದೀನಿ. 11 ಆದರೂ ನಡೆಯುತ್ತೆ. ಇದನ್ನು ಬ್ಯಾಕ್ ನೆಕ್ಗೂ ಕೂಡ ಟ್ರೈ ಮಾಡ್ಬೋದು. ಓಕೆ, ನೋಡಿ ಇಲ್ಲಿಂದ ಸ್ಟಾರ್ಟ್ ಮಾಡ್ಕೋತೀನಿ. ಮೊದಲು ನೋಡಿ, ಸ್ಟಾರ್ಟಿಂಗಲ್ಲಿ ಈ ಥರ ನೀಡಲನ್ನು ಚುಚ್ಕೊಂಡು ಈ ದಾರನ ಮೇಲ್ ತಂದು ಲಾಕ್ ಮಾಡ್ಕೋಬೇಕು. ಈ ಥರ ಲಾಕ್ ಮಾಡ್ಕೊಂಡ್ಮೇಲೆ ಇಲ್ಲಿಂದ ಥ್ರೆಡನ್ನು ಸ್ವಲ್ಪ ಮೇಲ್ ಮಾಡ್ಕೋತೀನಿ. ಮೇಲ್ ಮಾಡಿಕೊಂಡು ಬೀಡನ್ನು ಹಾಕ್ಕೋಬೇಕು. ಈ ಡಿಸೈನ್ಗೆ ಕಲರ್ ಹೋಗದೆ ಇರೋ ಬೀಡ್ಸ್ಗಳನ್ನು ಯೂಸ್ ಮಾಡಿ. ಜಾಸ್ತಿ ಜನ ಅದೇ ಕಮೆಂಟ್ ಆಗ್ತೀರಾ, ಬೀಡ್ಸ್ಗಳು ಕಲರ್ ಹೋಗುತ್ತೆ ಅಂತ. ಬೀಡ್ ಹಾಕಿ ಎಲ್ಲಿಗೆ ಬರುತ್ತೋ ಕರೆಕ್ಟಾಗಿ ಪಕ್ಕದಲ್ಲೇ ಈ ಥರ ನೀಡಲನ್ನು ಚುಚ್ಕೊಂಡು ದಾರನ ತಂದು ಲಾಕ್ ಮಾಡ್ಕೊಳ್ಳಿ. ಮತ್ತೆ ಇಲ್ಲಿಂದ ಥ್ರೆಡನ್ನು ಮೇಲ್ ಮಾಡ್ಕೋತೀನಿ. ಮತ್ತೆ ಒಂದು ಬೀಡನ್ನು ಹಾಕ್ತೀನಿ. ಪಕ್ಕದಲ್ಲೇ ಎಲ್ಲಿಗೆ ಬರುತ್ತೋ ಕರೆಕ್ಟಾಗಿ ಇಟ್ಕೊಂಡು ನೀಡಲ್ನ ಚುಚ್ಚಿ ದಾರನ ತಂದು ಲಾಕ್ ಮಾಡ್ಕೋಬೇಕು. ಈ ಡಿಸೈನ್ ಮಾಡ್ಕೊಳ್ಳುವಾಗ ಸ್ವಲ್ಪ ಇಲ್ಲಿ ಚುಚ್ಚೋದಕ್ಕೆ ಕಷ್ಟ ಅನಿಸುತ್ತೆ. ನೀವು ಇಲ್ಲಿ ಲೈಟಾಗಿ, ಅಂದರೆ ತುಂಬಾ ಚಿಕ್ಕದಾಗಿರುವಂಥ ಪೈಪಿಂಗ್ ಮಾಡಿದ್ದಿರುತ್ತಲ್ಲ, ಆ ಥರ ಇರೋ ಬ್ಲೌಸ್ಗಳಿಗೆ ಟ್ರೈ ಮಾಡಿ, ಬೇಗನೆ ಹಾಕ್ಕೋಬೋದು. ಮೊದಲು ಈ ಥರ 3 ಬೀಡ್ಗಳನ್ನು ಹಾಕ್ತೀನಿ. ಅದಾದಮೇಲೆ ಡಿಸೈನ್ ಚೇಂಜ್ ಆಗುತ್ತೆ. ಮೊದಲು ಈ ಥರ 3 ಬೀಡ್ಗಳನ್ನು ಹಾಕಿ ಸಿಂಗಲ್ ಕ್ರೋಶನ ಮಾಡ್ಕೋತೀನಿ. ಓಕೆ, 3 ಬೀಡ್ ಆಯಿತು. ನೆಕ್ಸ್ಟ್ ಇಲ್ಲಿಂದ ನಾನು 3 ಚೈನ್ಸ್ ಹಾಕ್ತೀನಿ. 3 ಚೈನ್ಗಳನ್ನು ಹಾಕ್ತೀನಿ. ಹಾಕಿ ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಈ ಥರ ನೀಡಲ್ನ ಚುಚ್ಚಿ ದಾರನ ತಂದು ಲಾಕ್ ಮಾಡ್ಕೋತೀನಿ. ಅದಾದಮೇಲೆ 5 ಚೈನ್ಸ್ ಹಾಕ್ತೀನಿ. 1 2 3 4 5 ಚೈನ್ಸ್ ಹಾಕಿ ಸ್ಟ್ರೇಟಾಗಿ ಬೇಡ, ಒಳಗಡೆಗೆ ಲಾಕ್ ಮಾಡ್ಕೋತೀನಿ. ಸ್ವಲ್ಪ ಒಳಗಡೆಗೆ ಈ ಥರ ಬರಲಿ. ನೆಕ್ಸ್ಟ್ ಇದಾದಮೇಲೆ ಮತ್ತೆ 3 ಚೈನ್ಸ್ ಸ್ಟ್ರೇಟಾಗಿ ಇಟ್ಕೊಂಡು ಲಾಕ್. ಇಲ್ಲಿಂದ ಥ್ರೆಡನ್ನು ಮೇಲ್ ಮಾಡಿಕೊಂಡು ಬೀಡನ್ನು ಹಾಕ್ತೀನಿ. ಬೀಡ್ ಹಾಕ್ಕೊಂಡು ಪಕ್ಕದಲ್ಲೇ ಲಾಕ್ ಮಾಡ್ಕೋತೀನಿ. ಮತ್ತೆ ಥ್ರೆಡನ್ನು ಮೇಲ್ ಮಾಡಿಕೊಂಡು ಈ ಥರ 3 ಬೀಡ್ಗಳನ್ನು ಹಾಕ್ತೀನಿ ಇಲ್ಲಿ. ಓಕೆ, ನೋಡಿ 3 ಬೀಡ್ಸ್ಗಳು, ಹಾಗೆ ಸಿಂಗಲ್ ಕ್ರೋಶ, ಅದಾದಮೇಲೆ 3 ಚೈನ್ಸ್, 5 ಚೈನು ಮತ್ತು 3 ಚೈನು, ಅದಾದಮೇಲೆ 3 ಬೀಡ್ಗಳ ಹಾಕಿದ್ದೀನಿ. ಇಲ್ಲಿಂದ ಮತ್ತೆ 3 ಚೈನ್ಸ್ ಸ್ಟ್ರೇಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೋಬೇಕು. ಅದಾದಮೇಲೆ 5 ಚೈನ್ ಸ್ಟ್ರೇಟಾಗಿ ಬೇಡ, ಸ್ವಲ್ಪ ಒಳಗಡೆಗೆ ಲಾಕ್ ಮಾಡ್ಕೋತೀನಿ. ಒಂದಿಷ್ಟು ಬಂದರೆ ಸಾಕು, ಜಾಸ್ತಿ ಯು ಶೇಪಲ್ಲಿ ಬೇಡ. ಇಲ್ಲಿಂದ ಮತ್ತೆ 3 ಚೈನ್ಸ್, ಅದಾದಮೇಲೆ ಸ್ಟ್ರೇಟಾಗಿಟ್ಟು ಲಾಕ್. ಈ ಡಿಸೈನ್ ಮಾತ್ರ ನೀವು ಬ್ಲೌಸ್ಗೆ ಹಾಕ್ಕೊಂಡ್ರೆ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಕಂಪ್ಲೀಟ್ ಆದಮೇಲೆ ನೀವೇ ನೋಡ್ಬೋದು. ಈ ಥರ ಪೂರ್ತಿ ಸ್ಲೀವ್ಸು ಕಂಟಿನ್ಯೂ ಮಾಡ್ಕೊಳ್ಳಿ. ಈಗ ಇದಾದಮೇಲೆ ಮತ್ತೆ 3 ಬೀಡ್ಸ್ ಹಾಕ್ತೀನಿ. ಮತ್ತು ಈ ಥರ ಎಂಡ್ವರೆಗೂ ಇದೇ ಥರ ಮಾಡ್ತಾ ಹೋಗ್ತೀನಿ. ಓಕೆ, ನೋಡಿ ಪೂರ್ತಿಯಾಗಿ ಇದೇ ಥರ ಮಾಡ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ನೀವೇ ನೋಡ್ತಾ ಇರ್ಬೋದು. ಇದು ಬಂದು ಬೇಸ್ ಲೈನ್. ಈಗ ನೆಕ್ಸ್ಟ್ ನೋಡಿ, ಲಾಸ್ಟಲ್ಲಿ ಫುಲ್ ಇಲ್ಲಿವರೆಗೂ ಮಾಡ್ಕೊಳ್ಳಲ್ಲ, ಯಾಕಂದರೆ ಇದು ಕೆಳಗಡೆ ಬಂದುಬಿಡುತ್ತಲ್ಲ, ಚುಚ್ಚುತ್ತೆ ಕೈಗಳಿಗೆ. ಅದಕ್ಕೋಸ್ಕರ ಇಲ್ಲಿಗೆ ಎಂಡ್ ಮಾಡ್ಕೋತೀನಿ. ಇಲ್ಲಿ ಇವಾಗ ನಾನು 2 ಚೈನ್ ಹಾಕಿ ಥ್ರೆಡನ್ನು ಕಟ್ ಮಾಡ್ಕೋತೀನಿ. ಕಟ್ ಮಾಡ್ಕೊಂಡಿರೋ ಥ್ರೆಡನ್ನು ಈ ಥರ ಟೈಟಾಗಿ ಮೇಲೆ ಎಳ್ಕೊಳ್ಳಿ. ನೆಕ್ಸ್ಟ್ ಸ್ಟೆಪ್ಪು ತೋರಿಸ್ತೀನಿ ಏನು ಮಾಡಬೇಕಂತ.
ಸೇಮ್ ಕಲರ್ ಥ್ರೆಡ್ ತೊಗೊಂಡಿದ್ದೀನಿ. ಎಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡು ಬೇಸ್ ಲೈನ್ ಅಲ್ಲಿಂದನೇ ಸ್ಟಾರ್ಟ್ ಮಾಡ್ಕೋಬೇಕು. ಇದು ಬಂದು 3 ಸ್ಟೆಪ್ಪಲ್ಲಿ ಬರುತ್ತೆ. ಇದನ್ನು ನಾರ್ಮಲ್ ನೀಡಲಿಂದ ಕೂಡ ವರ್ಕನ್ನು ಮಾಡ್ಕೋಬೇಕಾಗತ್ತೆ ಲಾಸ್ಟಲ್ಲಿ. ಈಗ ನೋಡಿ ಸ್ಟಾರ್ಟಿಂಗಲ್ಲಿ ಎಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ನೋ ಅಲ್ಲಿಂದನೇ ಒಂದು ಲಾಕ್ ಮಾಡ್ಕೋತೀನಿ. ಅದಾದಮೇಲೆ ಇಲ್ಲಿ 3 ಚೈನ್ಸ್ ಹಾಕ್ತೀನಿ. ಈ ಬೀಡ್ ಪಕ್ಕ ಲಾಕ್ ಇದೆಯಲ್ಲ, ಅಂದರೆ ಬೀಡ್ ಲಾಕ್ ಮಾಡ್ಕೊಂಡಿದ್ನಲ್ಲ ಅಲ್ಲಿ ಲಾಕನ್ನು ಮಾಡ್ಕೋತೀನಿ. ಇಲ್ಲಿ ಲಾಕ್ ಮಾಡ್ಕೋತೀನಿ. ನೆಕ್ಸ್ಟ್ ಇಲ್ಲಿಂದಾನೆ ಮತ್ತೆ 3 ಚೈನ್ಸ್. ನೆಕ್ಸ್ಟ್ ಈ ಲಾಕ್ ಇದೆಯಲ್ಲ ಅದರ ಮೇಲೂ ಕೂಡ ಒಂದು ಸಲ ಲಾಕ್ ಮಾಡ್ಕೋತೀನಿ. ನೆಕ್ಸ್ಟ್ ಮತ್ತೆ 3 ಚೈನ್ಸ್. ಈ ಲಾಕ್ ಮೇಲೂ ಕೂಡ ಲಾಕ್. ಬೀಡ್ ಕೆಳಗಡೆ 3 ಚೈನ್ ಹಾಕ್ಕೊಂಡು ಲಾಕನ್ನು ಮಾಡಿಕೊಂಡೆ. ಇವಾಗ ಇಲ್ಲಿಂದ ನೋಡಿ ಡೈರೆಕ್ಟಾಗಿ ಸೂಜಿ ಮೇಲೆ ಒಂದು ಸಲ ಥ್ರೆಡನ್ನು ಸುತ್ಕೋತೀನಿ. ಈಗ ಇಲ್ಲಿ 5 ಚೈನ್ ಹಾಕಿದ್ದೀನಲ್ಲ, ಇಲ್ಲಿ ನೀಡಲ್ನ ಹಾಕಿ ದಾರನ ತಂದು 2ರಲ್ಲಿ 1, ನೆಕ್ಸ್ಟ್ 2ರಲ್ಲಿ 1 ಡಬಲ್ ಕ್ರೋಶೆ ಕಂಬ ಆಯಿತು. ಮತ್ತೆ ಸೂಜಿ ಮೇಲೆ ಒಂದು ಸಲ ಥ್ರೆಡನ್ನು ಸುತ್ಕೋತೀನಿ, ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬನ ಮಾಡ್ಕೋತೀನಿ. ಎಲ್ಲ ಕಂಬಗಳು ಒಂದೇ ಸಮವಾಗಿ ಬರೋ ಥರ ನೀವು ಡಬಲ್ ಕ್ರೋಶೆ ಕಂಬಗಳನ್ನು ಮಾಡ್ಕೋಬೇಕು. 6 ಚೈನ್ ಆದರೆ ಇನ್ನೂ ಜಾಸ್ತಿ ಅಗಲ ಬರ್ತಿತ್ತು, ನಾನು 5 ಚೈನ್ ಮಾತ್ರ ಹಾಕಿದ್ದೀನಿ. ಈ 5 ಚೈನ್ ಗ್ಯಾಪ್ ಒಳಗಡೆಗೆ ಎಷ್ಟು ಕಂಬ ಇಡಿಸುತ್ತೋ ಅಷ್ಟು ನಾವು ಇಲ್ಲಿ ಡಬಲ್ ಕ್ರೋಶೆ ಕಂಬನ ವರ್ಕನ್ನು ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಇದಾದಮೇಲೆ ಇನ್ನೊಂದು ಸ್ಟೆಪ್ಪು ನಾವು ನಾರ್ಮಲ್ ನೀಡಲಿಂದ ವರ್ಕನ್ನು ಮಾಡ್ಕೋಬೇಕಾಗುತ್ತೆ. ಕ್ರೋಶ ಕಂಪ್ಲೀಟ್ ಆಗುತ್ತೆ ಈ ಸ್ಟೆಪ್ ಆದರೆ. ನೆಕ್ಸ್ಟ್ ತುಂಬಾ ಗ್ರ್ಯಾಂಡಾಗಿ ಕಾಣಿಸುತ್ತೆ ಆ ವರ್ಕನ್ನು ಮಾಡಿದ ಮೇಲೆ. ಈಗ ನಾನು ಈ ಗ್ಯಾಪ್ ಇದೆಯಲ್ಲ ಇದು ಫಿಲ್ ಆಗೋವರೆಗೂ ಕೂಡ ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ಕೋತೀನಿ. ತ್ರಿಬಲ್ ಕ್ರೋಶ ಕಂಬ ಕೂಡ ವರ್ಕ್ ಮಾಡ್ಕೋಬೋದು, ಅದು ಕೂಡ ಚೆನ್ನಾಗಿ ಕಾಣಿಸುತ್ತೆ. ಓಕೆ ನೋಡಿ, ಈ ಥರ ಒಂದೇ ಸಮವಾಗಿ ಬರಬೇಕು ಕಂಬಗಳು. ಈ 5 ಚೈನ್ ಗ್ಯಾಪಲ್ಲಿ ನಾನು 13 ಡಬಲ್ ಕ್ರೋಶ ಕಂಬನ ಮಾಡ್ಕೊಂಡಿದ್ದೀನಿ. ಇದನ್ನು ಈ ಲಾಕ್ ಮೇಲೆ ಲಾಕನ್ನು ಮಾಡ್ಕೋತೀನಿ. 3 ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದ್ನಲ್ಲ ಅಲ್ಲಿ ಲಾಕ್ ಮಾಡ್ಕೋತೀನಿ. ಇವಾಗ ನೆಕ್ಸ್ಟು ಇಲ್ಲಿಂದ 3 ಚೈನ್ ಹಾಕ್ಕೋಬೇಕು. ಈ ಬೀಡ್ ಪಕ್ಕ ಲಾಕ್ ಇದೆಯಲ್ಲ, ಇದೇ ಎಕ್ಸಾಕ್ಟ್ ಅದೇ ಲಾಕ್ ಮೇಲೇ ಲಾಕನ್ನು ಮಾಡ್ಕೋಬೇಕು. ಇದೇ ಥರ ಈ 2 ಬೀಡ್ಗಳಿಗೂ ಕೂಡ ನಾನು ಲಾಕನ್ನು ಮಾಡ್ತೀನಿ 3 ಚೈನ್ ಹಾಕಿ. ಓಕೆ ನೋಡಿ, ಇಲ್ಲೂ ಕೂಡ 3 ಚೈನ್ ಹಾಕಿ ಬೀಡ್ ಪಕ್ಕ ಲಾಕ್ ಮಾಡ್ಕೊಂಡಿದ್ದೀನಿ. ಇವಾಗ ನೆಕ್ಸ್ಟ್ ಮತ್ತೆ ಇಲ್ಲಿಂದನೇ ಡೈರೆಕ್ಟಾಗಿ ಸೂಜಿ ಮೇಲೆ ಒಂದು ಸಲ ಥ್ರೆಡನ್ನು ಸುತ್ಕೋಬೇಕು. ಈ 5 ಚೈನ್ ಗ್ಯಾಪ್ ಒಳಗಡೆಗೆ ಡಬಲ್ ಕ್ರೋಶ ಕಂಬ ವರ್ಕನ್ನು ಮಾಡ್ಕೋಬೇಕು. ಈಗ ಸ್ಟಾರ್ಟಿಂಗ್ ಒಂದು ಆರ್ಚ್ಗೆ ನಾನು 13 ಕಂಬ ಮಾಡ್ಕೊಂಡಿದ್ದೀನಲ್ಲ, ಇಲ್ಲೂ ಕೂಡ 13 ಡಬಲ್ ಕ್ರೋಶ ಕಂಬಗಳನ್ನೇ ಮಾಡ್ಕೋತೀನಿ. ಇನ್ನೂ ಅಗಲ ಬೇಕಂದರೆ ತ್ರಿಬಲ್ ಕ್ರೋಶ ವರ್ಕ್ ಕೂಡ ಮಾಡ್ಕೋಬೋದು, ಚೆನ್ನಾಗಿ ಕಾಣಿಸುತ್ತೆ. ನಾನು ಡಬಲ್ ಕ್ರೋಶ ಕಂಬ ಮಾತ್ರ ಮಾಡ್ತಿದ್ದೀನಿ, ಯಾಕಂದರೆ ಇನ್ನೂ ಒಂದು ಸ್ಟೆಪ್ ಬರುತ್ತಲ್ಲ ಅದಕ್ಕೋಸ್ಕರ. ಇಲ್ಲೂ ಕೂಡ 13 ಕಂಬನ ಮಾಡ್ತೀನಿ. ಇದೇ ಥರ ಇಲ್ಲೂ ಕೂಡ 13 ಕಂಬ ಕಂಪ್ಲೀಟ್ ಆಗಿದೆ. ಇದನ್ನು ಈ ಲಾಕ್ ಮೇಲೆ ಲಾಕ್ ಮಾಡ್ಕೋತೀನಿ, ಅಂದರೆ 3 ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದ್ನಲ್ಲ ಅಲ್ಲಿ ಲಾಕನ್ನು ಮಾಡ್ಕೋತೀನಿ. ನೆಕ್ಸ್ಟ್ ಮತ್ತೆ ಸೇಮ್ ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಿ. ಈ ಬೀಡ್ ಕೆಳಗಡೆ ಒಂದೊಂದು ಬೀಡ್ ಕೆಳಗಡೆನೂ ಕೂಡ 3 ಚೈನ್ ಹಾಕಬೇಕು, ಲಾಕ್ ಮಾಡ್ಕೋಬೇಕು. ಮತ್ತು ಈ ಗ್ಯಾಪ್ ಒಳಗಡೆ ಆರ್ಚ್ ಸೇಮ್ ಇದೇ ಥರ ಎಂಡ್ವರೆಗೂ ಮಾಡ್ಕೋತೀನಿ. ನೆಕ್ಸ್ಟ್ ಏನಂತ ತೋರಿಸ್ತೀನಿ ಆಮೇಲೆ. ಓಕೆ ಫ್ರೆಂಡ್ಸ್ ನೋಡಿ, ಎಂಡ್ವರೆಗೂ ಇದೇ ಥರ ಪ್ರತಿಯೊಂದು 5 ಚೈನ್ ಗ್ಯಾಪ್ ಒಳಗಡೆ 13 ಡಬಲ್ ಕ್ರೋಶ ಕಂಬ ಮಾಡ್ಕೊಂಡಿದ್ದೀನಿ. ಹಾಗೆ ಈ ಬೀಡ್ ಕೆಳಗಡೆ 3 ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದ್ದೀನಿ. ಇವಾಗ ಲಾಸ್ಟಲ್ಲಿ 1-2 ಚೈನ್ ಹಾಕಿ ಥ್ರೆಡನ್ನು ಕಟ್ ಮಾಡ್ಕೋತೀನಿ. ಕಟ್ ಮಾಡ್ಕೊಂಡಿರೋ ಥ್ರೆಡನ್ನು ಈ ಥರ ಟೈಟಾಗಿ ಮೇಲೆ ಎಳ್ಕೊಳ್ಳಿ. ಈ ಎಕ್ಸ್ಟ್ರಾ ಥ್ರೆಡ್ ಇದೆಯಲ್ಲ ಇದನ್ನು ಬ್ಯಾಕ್ ಸೈಡಲ್ಲಿ ಗಮ್ ಹಚ್ಚಿ ಅಟ್ಯಾಚ್ ಮಾಡ್ಕೋಬೇಕು. ನಿಮಗೆ ಇಷ್ಟೇ ಸಾಕು ಅಂದರೆ ಇಷ್ಟಕ್ಕೆ ನೀವು ಎಂಡ್ ಮಾಡ್ಕೋಬೋದು. ಬೇಡ ಅಂದರೆ ನಾನೀಗ ನೆಕ್ಸ್ಟ್ ಯಾವ ಥರ ಸ್ಟೆಪ್ ಕಂಟಿನ್ಯೂ ಮಾಡ್ತೀನೋ ಅದನ್ನು ಕಂಟಿನ್ಯೂ ಮಾಡ್ಕೊಳ್ಳಿ. ಓಕೆ, ಈಗ ನೆಕ್ಸ್ಟ್ ಸ್ಟೆಪ್ ಮಾಡೋದಕ್ಕೆ ಸೇಮ್ ಯಾವ ಕಲರ್ ಆರ್ಚ್ ಮಾಡ್ಕೊಂಡಿರ್ತೀನೋ ಅದೇ ಕಲರ್ ಕಾಟನ್ ಥ್ರೆಡ್ ಬೇಕಾಗುತ್ತೆ. ಅದನ್ನು ನಾರ್ಮಲ್ ನೀಡಲ್ಗೆ ಎರಡೆಡೆ ಪೋಣಿಸ್ಕೊಂಡು
ಲಾಸ್ಟಲ್ಲಿ ಒಂದು ಗಂಟೆ ಹಾಕಿಟ್ಕೊಂಡಿದ್ದೀನಿ. ಹಾಗೆ ನೆಕ್ಸ್ಟ್ ಇಲ್ಲಿ ಮಾಡ್ಕೊಳ್ಳೋದಕ್ಕೆ ನನಗೆ 3 mm ಬೀಡ್ಸ್ ಬೇಕಾಗುತ್ತೆ, ರೌಂಡ್ ಬೀಡ್ಸು. ಹಾಗೆ 0 ಸೈಜ್ ಬೀಡ್ ಅಂದರೆ 1 mm ಬೀಡ್ ಕೂಡ ಬೇಕಾಗುತ್ತೆ. 2 ತರಹದ ಬೀಡ್ಗಳನ್ನು ಯೂಸ್ ಮಾಡ್ತಿದ್ದೀನಿ ಇವಾಗ. ಓಕೆ, ಇವಾಗ ನೋಡಿ ಕಾಟನ್ ಥ್ರೆಡನ್ನು ಪೋಣಿಸಿಟ್ಕೊಂಡಿರೋ ನೀಡಲ್ ಇದೆಯಲ್ಲ, ಅದನ್ನು ಇಲ್ಲಿ ತಗೊಂಡು ಬರ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಲಾಕನ್ನು ಮಾಡ್ಕೋಬೇಕಾಗತ್ತೆ. ಸೇಮ್ ಕಲರ್ ಇರಬೇಕು ಕಾಟನ್ ಥ್ರೆಡ್ಡು. ಓಕೆ, ಇವಾಗ ನೋಡಿ ನೆಕ್ಸ್ಟು ಇದಕ್ಕೆ ಮೊದಲು ಬಿಗ್ ಬೀಡ್ ಹಾಕ್ಕೋತೀನಿ. ಅದಾದಮೇಲೆ ಚಿಕ್ಕ ಬೀಡು, ಅದಾದಮೇಲೆ ಮತ್ತೆ ಬಿಗ್ ಬೀಡು. ಈ 3 ಬೀಡ್ಗಳನ್ನು ಹಾಕಿ ಕೆಳಗಡೆಯಿಂದ ಇಲ್ಲಿ ತಗೊಂಡು ಬರ್ತೀನಿ. ನೆಕ್ಸ್ಟ್ ಕೆಳಗಡೆಯಿಂದ ಈ ಕಂಬದ ಮೇಲೆ ಹೋಲ್ ಇರುತ್ತೆ ನೋಡಿ, ಅಲ್ಲಿ ತರಬೇಕು. ಓಕೆ, ಈ ಥರ ಬರುತ್ತೆ. ಇವಾಗ ಮೇಲ್ಗಡೆಯಿಂದ ಈ ಲಾಸ್ಟ್ ಬೀಡ್ ಇದೆಯಲ್ಲ, ಇದ್ರ ಒಳಗಡೆಯಿಂದ ಈ ಥರ ನೀಡಲನ್ನು ಹೊರಗಡೆ ತೆಗಿಬೇಕು. ಈ ಥರ ಟ್ರಯಾಂಗಲ್ ಶೇಪಲ್ಲಿ ಬರುತ್ತೆ. ಇವಾಗ ಮೊದಲು ಚಿಕ್ಕ ಬೀಡ್ ಹಾಕ್ಕೋತೀನಿ, ಅದಾದಮೇಲೆ ಬಿಗ್ ಬೀಡು. ಈಗ 2 ಬೀಡ್ಗಳನ್ನು ಹಾಕ್ತೀನಿ. ಹಾಕಿ ಈ ಒಂದು ಹೋಲನ್ನು ಸ್ಕಿಪ್ ಮಾಡಿಕೊಂಡು ನೆಕ್ಸ್ಟ್ ಹೋಲ್ಗೆ ಕೆಳಗಡೆಯಿಂದ ಈ ಥರ ನೀಡಲನ್ನು ತರ್ತೀನಿ ಮೇಲ್ಗಡೆ ತಂದು. ಇವಾಗ ಈ ಲಾಸ್ಟ್ ಬೀಡಿಂದ ಈ ಥರ ನೀಡಲನ್ನು ಹೊರಗಡೆ ತೆಗಿಬೇಕು. ಓಕೆ, ಈ ಥರ ಬರುತ್ತೆ. ಮತ್ತೆ ನೆಕ್ಸ್ಟು ಒಂದು ಚಿಕ್ಕ ಬೀಡು, ಅದಾದಮೇಲೆ ಬಿಗ್ ಬೀಡು. 2 ಬೀಡನ್ನು ಸ್ಟಾರ್ಟಿಂಗಲ್ಲಿ ಮಾತ್ರ 3 ಬೀಡ್ಸು. ಈಗ ಈ ಹೋಲನ್ನು ಸ್ಕಿಪ್ ಮಾಡಿಕೊಂಡು ನೆಕ್ಸ್ಟ್ ಹೋಲ್ಗೆ ಕೆಳಗಡೆಯಿಂದನೇ ತರಬೇಕು ನೀಡಲು. ಈ ಥರ ತಂದು ಮೇಲ್ಗಡೆಯಿಂದ ಈ ಬೀಡಿಂದ ಹೊರಗಡೆ ತೆಗಿಬೇಕು. ದಾರನ ಹೊರಗಡೆ ತೆಗಿರಿ. ಅರ್ಥ ಆಯಿತು ಅನ್ಕೋತೀನಿ ಡಿಸೈನು. ನೆಕ್ಸ್ಟ್ ಮತ್ತೆ ಮೊದಲು ಚಿಕ್ಕ ಬೀಡ್ ಹಾಕ್ಕೋತೀನಿ, ಅದಾದಮೇಲೆ ಬಿಗ್ ಬೀಡು. ಇಲ್ಲೂ ಕೂಡ ಸೇಮ್ ಒಂದು ಹೋಲನ್ನು ಸ್ಕಿಪ್ ಮಾಡಿಕೊಂಡು ನೆಕ್ಸ್ಟ್ ಹೋಲ್ಗೆ ಕೆಳಗಡೆಯಿಂದ ನೀಡಲನ್ನು ತರಬೇಕು. ನಾವು ಕಂಬ ಮಾಡಿಕೊಂಡಾಗ ಮೇಲ್ಗಡೆ ಹೋಲ್ ಬಂದಿರುತ್ತೆ ಅಲ್ಲಿ. ಈಗ ಈ ಬೀಡನ್ನು ಹೊರಗಡೆ ತೆಗಿತೀನಿ, ಬೀಡಿಂದ ದಾರನ ನೋಡಿ ಈ ಥರ ಬರುತ್ತೆ ಟ್ರಯಾಂಗಲ್ ಶೇಪಲ್ಲಿ. ನೆಕ್ಸ್ಟ್ ಮತ್ತೆ ಒಂದು ಚಿಕ್ಕ ಬೀಡು. ಇದೇ ಥರ ಪೂರ್ತಿಯಾಗಿ ಕಂಟಿನ್ಯೂ ಮಾಡ್ಕೋಬೇಕು. ಈ ಆರ್ಚು ಈ ಹೋಲ್ ಸ್ಕಿಪ್ ಮಾಡಿಕೊಂಡು ಈ ಹೋಲ್ಗೆ ನೆಕ್ಸ್ಟ್. ಈಗ ಈ ಬೀಡಿಂದ ಹೊರಗಡೆ ತೆಗಿತೀನಿ. ಒಂದು ಆರ್ಚ್ ಕಂಪ್ಲೀಟಾಗಿ ತೋರಿಸ್ತೀನಿ ನಿಮಗೆ. ನೆಕ್ಸ್ಟ್ ನೀವೇ ಮಾಡ್ಕೋತೀರಾ ಫಾಸ್ಟಾಗಿ. ಇಲ್ಲಿ ಬೀಡ್ ಚಿಕ್ಕದು ಮತ್ತು ದೊಡ್ಡದು ನಿಮಗೆ ಕನ್ಫ್ಯೂಷನ್ ಆಗುತ್ತೆ ಅಂದರೆ ಎಲ್ಲ ಬೀಡ್ಗಳನ್ನು ಕೂಡ ಚಿಕ್ಕದೇ ತೊಗೋಬೋದು, ಇಲ್ಲ ಅಂದರೆ ಎಲ್ಲ ಬೀಡ್ಗಳನ್ನು ದೊಡ್ಡದೇ ತೊಗೋಬೋದು, ಏನಾಗಲ್ಲ. ಈ ಹೋಲನ್ನು ಸ್ಕಿಪ್ ಮಾಡಿಕೊಂಡು ನೆಕ್ಸ್ಟ್ ಹೋಲ್ಗೆ ಕೆಳಗಡೆಯಿಂದ ಮೇಲೆ ತರಬೇಕು ನೀಡಲು. ಈ ಬೀಡಿಂದ ಹೊರಗಡೆ ತೆಗಿತೀನಿ ದಾರನ. ನೆಕ್ಸ್ಟ್ ಮತ್ತೆ ಸೇಮ್ ಸ್ಟಾರ್ಟಿಂಗಿಂದ ಹಿಡಿದು ಎಂಡ್ವರೆಗೂ ಯಾವ ಥರ ಮಾಡ್ಕೋಬೇಕಂತ ಡೀಟೇಲ್ ಆಗಿ ತೋರಿಸ್ಕೊಡ್ತೀನಿ. ಇಲ್ಲಿ ಕೂಡ ಸೇಮ್. ಈಗ ಈ ಬೀಡಿಂದ ಹೊರಗಡೆ ತೆಗಿತೀನಿ. ನೋಡಿ ಅರ್ಥ ಆಯ್ತು ಅನ್ಕೋತೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ನೀವೇ ನೋಡ್ತಾ ಇರ್ಬೋದು. ಇದನ್ನು ನಾವು ಸ್ಲೀವ್ಸ್ ಹಾಕ್ಕೊಂಡಾಗ ಎಷ್ಟು ಗ್ರ್ಯಾಂಡಾಗಿ ಕಾಣಿಸ್ತಾ ಇರುತ್ತೆ. ನೀವು ಒಂದ್ಸಲ ಈ ಥರ ಟ್ರೈ ಮಾಡಿ ನೋಡಿ. ಈಗ ಎಂಡಲ್ಲಿ ಲಾಕನ್ನು ಮಾಡ್ಕೋತೀನಿ, ಅಂದರೆ ಬ್ಯಾಕ್ ಸೈಡಲ್ಲಿ ಮಾಡ್ಕೋಬೇಕು. ಇವಾಗ ಬ್ಯಾಕ್ ಸೈಡಲ್ಲಿ ಎಕ್ಸಾಕ್ಟಾಗಿ ಇಲ್ಲಿಂದ ಈ ಥರ ತಗೊಂಡು ಬನ್ನಿ. ಈ ಥರ ತರಬೇಕು. ತಂದು ಈಗ ಈ ಬೀಡಿಂದ ಹೊರಗಡೆ ತೆಗಿತೀನಿ.
ದಾರನ ಹೊರಗಡೆ ತೆಗಿತೀನಿ ಇವಾಗ. ಓಕೆ, ತಂದು ಈಗ ಇಲ್ಲಿ ಲಾಕ್ ಮಾಡ್ಕೋತೀನಿ. ಅರ್ಥ ಆಯಿತು ಅನ್ಕೋತೀನಿ ಯಾವ ಥರ ಮಾಡ್ಕೋಬೇಕಿದು ಅಂತ. ಬೀಡ್ಸು 2 ಸ್ಟೆಪ್ಪು ಕ್ರೋಶಾ ವರ್ಕ್ ಬರುತ್ತೆ. ಅದಾದಮೇಲೆ ನಾರ್ಮಲ್ ನೀಡಿಂದ ವರ್ಕನ್ನು ಮಾಡ್ಕೋಬೇಕು. ಇಲ್ಲಿ ಲಾಕನ್ನು ಮಾಡಿಕೊಂಡು ಈ ಕಾಟನ್ ಥ್ರೆಡನ್ನು ಕಟ್ ಮಾಡ್ಕೋತೀನಿ. ನೋಡಿ ಎಷ್ಟು ಚೆಂದ ಕಾಣಿಸ್ತಾ ಇದೆ, ನೀವೇ ನೋಡ್ತಾ ಇರ್ಬೋದು. ಇದೇ ಥರ ಎಲ್ಲ ಆರ್ಚ್ಗಳಿಗೂ ನಾನು ಮಾಡ್ಕೋತೀನಿ. ಪೂರ್ತಿಯಾಗಿ ಸ್ಲೀವ್ಸ್ ಕಂಪ್ಲೀಟ್ ಆದಮೇಲೆ ನಿಮಗೆ ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ನೋಡಿ ಪೂರ್ತಿಯಾಗಿ ಕಂಪ್ಲೀಟ್ ಆಗಿದೆ. ಎಲ್ಲ ಆರ್ಚ್ಗಳಿಗೂ ಈ ಥರ ನಾರ್ಮಲ್ ನೀಡಲ್ಲಿಂದ ಬೀಡ್ಸ್ಗಳನ್ನು ಹಾಕಿದ್ದೀನಿ. ತುಂಬಾ ಗ್ರ್ಯಾಂಡಾಗಿ ಬಂದಿದೆ, ನೀವೇ ನೋಡ್ತಾ ಇರ್ಬೋದು. ಇದನ್ನು ಹಾಕೋದಕ್ಕೆ ಒಂದು ಅರ್ಧ ಗಂಟೆ ಟೈಮ್ ಆಗುತ್ತೆ. ಆರ್ಚ್ಗೆ ಜಾಸ್ತಿ ಏನು ಟೈಮ್ ಬೇಕಾಗಲ್ಲ. ಇಲ್ಲಿ ಬೀಡ್ಸ್ಗಳನ್ನು ಹಾಕ್ತೀವಲ್ಲ, ಅದಕ್ಕೆ ಮಾತ್ರ ಟೈಮ್ ಜಾಸ್ತಿ ಬೇಕಾಗುತ್ತೆ. ಈ ಡಿಸೈನ್ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ವಿಡಿಯೋದಲ್ಲಿ ನೋಡೋದಕ್ಕಿಂತ ಎದುರುಗಡೆ ನೋಡಲಿಕ್ಕೆ ತುಂಬಾ ಚೆನ್ನಾಗಿ ಬಂದಿತ್ತು. ಇದನ್ನು ಬ್ಯಾಕ್ ನೆಕ್ಗೂ ಕೂಡ ಟ್ರೈ ಮಾಡಿ, ತುಂಬಾ ಗ್ರ್ಯಾಂಡಾಗಿ ಕಾಣಿಸುತ್ತೆ, ಹಾಗೆ ಚೆನ್ನಾಗಿ ಕೂಡ ಕಾಣಿಸುತ್ತೆ. 1000 ರೂಪಾಯಿ ಖರ್ಚು ಮಾಡಿ ವರ್ಕ್ ಮಾಡೋ ಬದಲು ನಾವೇ ಈ ಥರ ಒಂದು ಅರ್ಧ ಗಂಟೆ ಒಳಗನೆ ಈ ಥರ ಡಿಸೈನನ್ನು ಮಾಡ್ಕೋಬೋದು. ಕೇವಲ ಒಂದು 20 ರಿಂದ 30 ರೂಪಾಯಿ ಖರ್ಚಾಗುತ್ತೆ ಅಷ್ಟೇ. 2 ಸ್ಲೀವ್ಸ್ಗಳಿಗೂ ಇದೇ ಥರ ಮಾಡ್ಕೊಳ್ಳಿ, ಬ್ಯಾಕ್ ನೆಕ್ಗೂ ಕೂಡ ಸೇಮ್ ಮಾಡ್ಕೊಳ್ಳಿ, ತುಂಬಾ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಹಾಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.